ಏಯ್ ಏನೇ ಮಾಡ್ತಿದ್ಯಾ? ಏನಿಲ್ಲ. ಏನು ನೋಡ್ತಾ ಇದೀಯಾ? ಫಿಲಮು. ಕತೆ ಹೇಳ್ತಿದ್ಯಾ? ಇನ್ನೂ ಪೂರ್ತಿಯಾಗಿ ನೋಡಿಲ್ಲ. ಮುಗಿದ್ಮೇಲೆ ನಿಮಗೆ ಹೇಳ್ತೀನಿ ಬಿಡಿ. ನಾನು ಕೇಳ್ತಿರೋದು ಸಿನಿಮಾ ಕತೆ ಬಗ್ಗೆ ಅಲ್ಲ ಕಣೆ, ಸುಳ್ಳು ಹೇಳ್ತಿದ್ಯಾ ಅಂತ. ನಾನಾ? ಇಲ್ಲಿ ಬೇರೆ ಯಾರ ಇದ್ದಾರೆ? ನಾವಿಬ್ರೆ. ಆದರೆ ಇನ್ನೂ ಇಬ್ರು ಮಾತಾಡ್ದಂಗೆ ಕೇಳಿಸ್ತು ನನಗೆ. ಏನ್ ಚಿಕ್ಕ ಯಜಮಾನ್ರೆ, ದೆವ್ವದ ಫಿಲಮ್ ನೋಡಿದ್ರೆ ಹೇಗೆ? ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನು ರೂಮಿಗೆ ಬಂದಾಗ ಇಬ್ರು ಯಾರೋ ಮಾತಾಡ್ತಿರೋ ಹಾಗೆ ಕೇಳಿಸ್ತು ನನಗೆ. ಮೂವಿ ಸೀನ್ ರೀ? ನಾನು ನಂಬಲ್ಲ. ನೈನಿ ಅದಕ್ಕೆ ಹಾಸಿನಿ ಅದಕ್ಕೆ ಅವರಿಬ್ರು ವಾಯ್ಸ ಕೇಳಿಸಿದ್ದು. ಇಷ್ಟು ಬುದ್ಧಿ ಇದೆಯಾ ನಿಮ್ಗೆ? ಎಲ್ಲ ಕಂಡು ಹಿಡಿತಾ ಇದ್ದೀರಾ? ಒಂದ್ಸಲಿ ಮೊಬೈಲ್ ಕೊಡಿಲಿ. ಯಾಕೆ? ಕೊಡೆ. ನಾನ್ ಕೊಡಲ್ಲ. ಏಯ್ ಕೊಡ್ತೀಯೋ ಇಲ್ವಾ ಈಗ? ಯಾಕ್ರಿ ಫೋರ್ಸ್ ಮಾಡ್ತೀರಾ? ಏಯ್ ನಿನ್ನೆ ಕಣೆ, ಕೊಡೆ ಇಲ್ಲಿ. ನಾನ್ ಕೊಡಲ್ಲ ರೀ. ಏಯ್ ಏನ ಗಲಾಟೆ? ನೋಡಿವಲ್ಲ ಬಾವಾ, ನನ್ ಫೋನ್ ಕಿತ್ಕೋತಾ ಇದಾರೆ. ಯಾಕೋ? ಅವಳ ಮೊಬೈಲಲ್ಲಿ ಏನೋ ವಿಡಿಯೋ ಇದೆ ಮಾಮ್, ಅದನ್ನ ನೋಡ್ಬೇಕು ನಾನು. ಲೇ ಮಲ್ಗೋ ಟೈಮಲ್ಲಿ ಟೈಮ್ ಪಾಸ್ಗೆ ಅಂತ ಸುಮ್ಮನ 2-3 ವಿಡಿಯೋ ನೋಡಿ ಮಲ್ಕೋತಾಳೇನೋ ಬಿಡೋ. ಯಾಕೋ ಹಿಂಸೆ ಕೊಡ್ತೀಯ ಅವಳಿಗೆ? ಅದಲ್ಲ ಬ್ರೋ, ಇಬ್ರತ್ಗೆ ಯಾರು ಮಾತಾಡ್ದಂಗೆ ಕೇಳಿಸ್ತು ನಂಗೆ. ಆತರ ಎಲ್ಲ ಏನೂ ಇಲ್ಲ. ಬೇಕು ಅಂತಾನೆ ಇವರು. ಸುಮ್ನಿರು. ಮೊಬೈಲ್ ಕೊಡು. ಅದ್ ಹಾಗಲ್ಲ ಅತ್ತೆ. ಒಳ್ಳೆ ಮಾತಲ್ಲಿ ಕೇಳಿದಾಗ ಸುಮ್ಮನೆ ಕೊಟ್ಬಿಡ್ಬೇಕು. ಗಿವ್ ಇಟ್ ಟು ಮೀ. ಗಾಯತ್ರಿ ಅಮ್ಮೋರ್ ಬಂದಿದ್ರು. ಮಾಮ್, ಗಾಯತ್ರಿ ದೊಡ್ಡಮ್ಮ ಬಂದಿದ್ರಾ? ಬಂದಿದ್ರು ಅಂತ ನಯನಿನೇ ಒಪ್ಕೊಂಡ್ಲಲ್ವೋ? ಈ ವಿಡಿಯೋನ ನಾನೇ ಶೂಟ್ ಮಾಡಿದ್ದು. ಘನಕಾರ್ಯ ಮಾಡಿದೆ ಬಿಡು. ಏನ್ ಸಾಧಿಸ್ತಾ ಈಗ? ನಯನಿ ಸುಳ್ಳು ಹೇಳಿದ್ಲು ಅಂತ ಈಗ ಪ್ರೂವ್ ಆಯ್ತಲ್ವಾ? ದೊಡ್ಡಮ್ಮ ಬಂದಿರೋ ವಿಷಯ ನಿಮಗೂ ಗೊತ್ತು ಅಂತ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತಲ್ಲ ಮಾಮ್. ಮತ್ ನೀವ್ಯಾಕೆ ಸುಳ್ಳು ಹೇಳಿದ್ರಿ? ಅಯ್ಯೋ, ಮಾಮ್ಗೆ ಆತ್ಮ ಕಾಣಿಸಲ್ಲ ಅಲ್ವೇನಾ? ಕಾಣಿಸತ್ತೆ. ಎಸ್, ಐ ಕ್ಯಾನ್ ಸಿ. ಆತ್ಮನ ನೋಡ್ಬೇಕು ಅಂದ್ರೆ ಅಲ್ಲಿ ಕನ್ನಡಿ ಇರಬೇಕು. ಗಾಜಿನ ವಸ್ತು ಇದ್ರೂ ಸರಿ, ನಾನ್ ನೋಡಬಹುದು. ಇದ್ಯಾವಾಗಿಂದ ಅತ್ತೆ? ಸರ್ಪದ್ವೀಪಕ್ಕೆ ಹೋಗಿ ಬಂದ್ಮೇಲೆ ನಮ್ಮ ಮಾಮ್ ಪಡ್ಕೊಂಡಿರೋ ಶಕ್ತಿ ಎಲ್ಲ ಅಂತಿಂತದ್ದಲ್ಲ ಸುಮನ. ವಲ್ಲಭ, ನಮ್ ಬಗ್ಗೆ ನಾವು ತುಂಬಾ ಜಾಸ್ತಿ ಹೇಳ್ಕೋಬಾರ್ದು. ತಗೋ ಸುಮನ, ಅದೇನೇ ಇರ್ಲಿ, ವಿಡಿಯೋ ಶೂಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವಲ್ಲಭ, ಇಷ್ಟು ದೊಡ್ಡ ಮನೇಲಿ ಯಾರೂ ಇಲ್ವಲ್ಲ. ಇವಾಗ ಯಾರನ್ನ ಕರೆದ್ರೂ ಪ್ರಯೋಜನ ಇಲ್ಲ. ನಯನ ಅಕ್ಕನೇ ಸಹಾಯ ಮಾಡೋದು. ಏನ್ ಮಾಡ್ಬೇಕು ಅಂತ ಹೇಳು ಹರ್ಷ. ಅಕ್ಕ ಬಂದ್ರಾ? ನಿಮ್ಮ ಹತ್ರ ಈಗಲೇ ಬಂದು ವಿಷಯ ಹೇಳ್ಬೇಕು ಅನ್ನಿಸ್ತು. ಏನದು? ಮಂತ್ರದಮ್ಮ ಬಂದಿದ್ದಾರೆ. ಮಂತ್ರದಮ್ಮನ? ಅವ್ರು ಯಾರು? ಅದೇ ಅಕ್ಕ, ಕಪ್ಪು ಬಟ್ಟೆ ಹಾಕೊಂಡು ಗಂಟೆ ಹೊಡಿತಾ ಮಂತ್ರ ಹೇಳ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಗಂಟೆ ಅಮ್ಮನ? ಅವರೇ. ನಿಮ್ಮ ಮತ್ತೆ ಕರ್ಕೊಂಡು ಬಂದಿದ್ದಾರೆ ಅನ್ಕೋತೀನಿ. ಆಚೆ ಕಾರಲ್ಲಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾಳೆ?
ಆ ಮಂತ್ರದಮ್ಮ ಬರೋದೇ ಆತ್ಮಗಳನ್ನ ಹಿಡ್ಕೊಳ್ಳೋದಕ್ಕೆ. ಆಕಾಶ ಎಷ್ಟೇ ಹಾಕಿದೆಯೋ ನನ್ನ ಭೂಮಿ. ನಿಲ್ಲಿಸ್ರಿ. ಏನೇ ನೀನು ಕನಿಷ್ಠ ಹಾಡಕ್ಕಾದ್ರೂ ಬಿಡಲ್ವಲ್ಲೇ ನೀನು? ಅಕ್ಕ ಯಾರೋ ಬಂದ್ರು ಅಕ್ಕ, ನಾನು ಬಚ್ಚಿಡ್ಕೋತೀನಿ. ಹರ್ಷ, ನೀನ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ವಿಕ್ರಾಂತ್, ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ ಹೇಳಿ ಇಲ್ದಿರೋ ಲಾಸ್ನೆಲ್ಲ ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳು. ಎಸ್ ಬ್ರೋ. ಲಾಸ್ಟ್ ಡೇಟ್ ಬರೋವರೆಗೂ ಯಾವುದೇ ಕಣಕ್ಕೂ ಕಾಯ್ಬೇಡ ಅಂತ ಹೇಳು, ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ಬ್ರೋ, ನಾಳಿನ ರಿಟರ್ನ್ಸ್ ಫೈಲ್ ಮಾಡು ಅಂತ ಹೇಳ್ತೀನಿ. ಗುಡ್. ನಾನ್ ಹೇಳಿದ ತಕ್ಷಣ ತಿಲ್ಲುತ್ತಾ ಮತ್ತೆ ಏನಾದ್ರೂ ತಿಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಬಾವ. ಹೌದು ಮತ್ತೆ. ಹಾ, ಇಲ್ಲ ಅಂತಂದ್ರೆ ಈ ಕನ್ಫ್ಯೂಷನ್ ಅಲ್ಲೇ ಇಡೀ ಜೀವನ ಕಳಿಬೇಕಾಗಿ ಬರ್ತಾ ಇತ್ತು. ಏನಾಯ್ತವಲ್ವಾ? ಆ, ಏನಿಲ್ಲ ಬಿಡು. ಅಂದ್ರೆ ಏನೋ ಇದೆ ಅಂತಾನೆ ತಾನೆ? ಹೇಳ್ಬೇಡಿ ವಲ್ಲಭ, ನೀನು ಹೇಳ್ಬೇಡ. ಸುಮ್ನಮ್ಮ, ನೀನು ಹೇಳ್ಬೇಡ, ಸರಿನಾ? ಹಾಗಾದ್ರೆ ನಾನು ಹೇಳೇ ಹೇಳ್ತೀನಿ. ನಮಗ್ ಬೇಕಾಗಿರೋದು ಅದೇ. ಈ ಮನೇಲಿರೋ ಆತ್ಮನ ಹಿಡಿದು ಬಂದ್ಸಕ್ಕೆ ಈ ಸಲ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಗಂಟೆ ಅಮ್ಮ. ಎಲ್ಲಿದ್ದಾರೆ? ಕಾರ್ ಏನೋ ಬಂದು ನಿಂತ್ಕೊಂತು. ಇಷ್ಟೊತ್ತಿಗೆ ಇಳಿದು ಬರ್ಬೇಕಿತ್ತಲ್ಲ, ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ. ವಲ್ಲಭ, ಅಕ್ಕಂಗೆ ಬೇರೆ ಕೆಲಸನೇ ಇಲ್ವಾ? ಹೌದಲ್ವಾ, ಕೋಟಿಗಟ್ಲೆ ಬಂದಿದೆ ಅಂತ ಖುಷಿ ಪಟ್ಕೊಂಡಿರೋದನ್ ಬಿಟ್ಟು ಮತ್ತೆ ಈ ಆತ್ಮಗಳು ಬೇಟೆ ಆಡೋ ಅವಶ್ಯಕತೆ ಇದೆಯಾ? ತುಂಬಾ. ಅಯ್ಯೋ, ಗಾಯತ್ರಿ ಪಾಪು ಎಲ್ಲಿದ್ದಾಳೇನೋ? ರೂಮಲ್ಲೇ ಇರಲಿ ಅಂತ ಲಾಕ್ ಮಾಡಿದ್ರೆ ಚೆನ್ನಾಗಿರೋದು. ಇಷ್ಟಲ್ಲೇ ಬಂದ್ಬಿಟ್ಟಲ್ಲ. ಗುಡ್ ಮಾರ್ನಿಂಗ್ ವಿಶಾಲ್. ಹಾ, ಗಂಟೆ ಅಮ್ಮ ಬಂದು. ಗನ 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 ಗಂಟೆ. ಆತ್ಮ ಇಲ್ಲೇ ಇದೆಯಂತೆ. ಗಾಯತ್ರಿ ಅಮ್ಮವ್ರ ಆತ್ಮ ಇದೆ ಅಂತ ಅವ್ರನ್ನ ಬಂಧಿಸ್ಬೇಕು ಅಂತ ಯಾಕಿಷ್ಟು ಪ್ರಯತ್ನ ಮಾಡ್ತಿದ್ಯಾ? ಆತ್ಮಕ್ಕೆ ಮೋಕ್ಷ ಕೊಡಿಸ್ಲಿಲ್ಲ ಅಂದ್ರೆ ಭೂಮಿ ಮೇಲೇನೆ ತಿರ್ಗಾಡ್ತಾ ನರಕ ಅನುಭವಿಸ್ತಿರುತ್ತೆ ನಯನಿ. ಮಾಮ್, ನಮ್ಮಮ್ಮ ಬದುಕಿರುವಾಗಲೇ ಸ್ವರ್ಗನ ಅನುಭವಿಸಿದ್ದಾರೆ. ನಮ್ಮಮ್ಮನಂತವರು ಜೀವ ಹೋದ್ಮೇಲೆ ನರಕನ ಯಾಕೆ ಅನುಭವಿಸ್ತಾರೆ? ಆತ್ಮವಾಗಿ ಉಳಿದು ಹೋಗೋದು ಅಂದ್ರೆ ನರಕನೇ ಅಲ್ವಾ? ಗಂಟೆ ಅಮ್ಮ ಅವ್ರಿಗೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಹಿಡ್ಕೊಂಡು ಹೋಗ್ತಾರೇನೋ. ನನ್ ಮಗು ಆಗಿ ಹುಟ್ಟಿದ್ಮೇಲೆ ಮತ್ತೆ ಆತ್ಮ ಆಗಿ ಬರಕ್ಕೆ ಸಾಧ್ಯನೇ ಇಲ್ಲ. ಆ ಕನ್ಫ್ಯೂಷನ್ ಇಂದ ಆಚೆ ಬರೋದಕ್ಕೇನೆ ಮಾಮ್ ಗಂಟೆ ಅಮ್ಮನ್ ಕರ್ಕೊಂಡ್ ಬಂದಿರೋದು. ಕನ್ಫ್ಯೂಷನ್ ಯಾಕೆ ಬ್ರೋ? ಇರಲ್ವಾ, ನಮ್ಮ ಅಕ್ಕ ಮಗುನ ಹೆತ್ತಿ ದೂರ ಮಾಡ್ಕೊಂಡ್ಲು. 1.5 ವರ್ಷ ಆದ್ರೂ ಆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಬದುಕಿದಿದ್ರೆ ಬರ್ಬೇಕಲ್ವಾ? ಮಗು ರೂಪದಲ್ಲಿ ಬರ್ದೆ ಮತ್ತೆ ಗಾಯತ್ರಿ ಅತ್ತೆ ಆತ್ಮ ಬಂದಿದೆ ಅಂದ್ರೆ ಆ ಮಗು ಇಲ್ಲ ಅಂತ ಒಪ್ಕೋಬೇಕು. ಒಪ್ಕೊಳ್ಳಲ್ಲ. ನಾನು ಶಾಶ್ವತವಾಗಿ ಕಾಣಿಸ್ದೇ ಇರೋ ತರ ಹೋಗ್ತೀನಾ? ಅದು ನಿನ್ನ ನಂಬಿಕೆ ವೇಶ್. ಆದ್ರೆ ನೈನಿ ಗಾಯತ್ರಿ ಅತ್ತಿಗೆ ಆತ್ಮ ನೋಡ್ದೆ ಅಂತ ಆನಂದ ಬಾಷ್ಪ ಸುರ್ಸುದ್ಲಲ್ಲ. ತಾಯಿದಾಳ ಮಗುದಿ ಅನ್ಕೊಂಡು ಗಂಟೆ ಮನೆ ಕರ್ಕೊಂಬರೋದು ಒಳ್ಳೇದಲ್ಲ ಅಕ್ಕ. ಆತ್ಮ ಇಲ್ಲೇ ಇದೆ ಅಂತ ಮತ್ತೆ ಮತ್ತೆ ಗಂಟೆ ಅಮ್ಮ ಹೇಳ್ತಿದ್ದಾರೆ. ಅಕ್ಕನ್ನ ನೋಡ್ದೆ ಅಂತ ನೈನಿ ಕೂಡ ಹೇಳಿದ್ಲು. ಏನಾದ್ರೂ ತಿಳ್ಕೊಳ್ಳೋವರೆಗೂ ಈ ಕಾದಾಟಕ್ಕೆ ಕೊನೆನೇ ಇರಲ್ಲ. ಆತ್ಮ ಇಲ್ಲೇ ಇದೆ ನೋಡಿ, ನಿಮಗೆ ದುಡ್ಡು ಬೇಕು ಅಂದರೆ
ಕೇಳಿ. ಆದರೆ ಹೀಗೆ ಮನೆಗೆ ಬಂದು ಭಯ ಪಡೋ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ರೆ ನಿಮಗೆ ಒಳ್ಳೇದಾಗಲ್ಲ. ನನ್ಗೆ ಆಸ್ತಿ ಕೊಡ್ತೀನಿ ಅಂದ್ರು ತಗೊಳಲ್ಲ. ಆತ್ಮನೇ ಕರ್ಕೊಂಡು ಹೋಗ್ತೀನಿ. ಗನ 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 ಗನ. ಕರ್ಕೊಂಡು ಹೋಗು. ನೈನಿ, ಒಂದ್ ನಿಮಿಷ ಯಜಮಾನ್ರೆ. ಆತ್ಮ ಅಂದ್ರೆ ಇವ್ರಿಗೆ ಅಂಗಡಿಯಲ್ಲಿ ಸಿಗೋ ವಸ್ತು ಅನ್ಸುತ್ತೇನೋ, ಪೊಟ್ಟಣದಲ್ಲಿ ಕಟ್ಕೊಂಡು ಮನೆಗೆ ತಗೊಂಡು ಹೋಗೋದಕ್ಕೆ. ನೋಡಿ, ನಿಮ್ಮ ನೋಡಿದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ಗಾಯತ್ರಿ ಅಮ್ಮವರು ಚಿಕ್ಕ ಮಗು ಅಲ್ಲ. ಇವಾಗ ನನ್ನನ್ನು ಯಾರು ಕಾಪಾಡ್ತಾರೆ? ಆ ತಾಯಿ ವಿಷಯಕ್ಕೆ ಹೋದ್ರೆ ನಿಮಗೆ ನಷ್ಟ. ಅಮ್ಮವರು ನನ್ನ ದೃಷ್ಟಿನಲ್ಲಿ ಒಂಥರ ಅಮ್ಮನವ್ರೆ. ನಿನ್ ಅಭಿಮಾನಕ್ಕೆ ಗಾಯತ್ರಿ ಕನ್ ಕಡೆಯಿಂದ ಥ್ಯಾಂಕ್ಸ್ ನೈನಿ. ಆದ್ರೆ ನನಗ್ ನಿನಗಿಂತ ಅವ್ರು ಜಾಸ್ತಿ ಅನ್ನೋ ವಿಷಯನ ನೆನ್ಪಿಟ್ಕೊ. ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಶ್ರಾದ್ದ ಮಾಡ್ಬೇಕು. ಅವ್ರು ಪುನರ್ಜನ್ಮ ಪಡೆದು ಬರ್ತಾರೆ ಅಂತ ಸುಮ್ಮನೆ ಕಾಯ್ತಿರೋದಲ್ಲ, ಮುಕ್ತಿ ಕೊಡಿಸ್ಬೇಕು. ವಿಮುಕ್ತಿ ಸಿಕ್ಕಿದ್ರೆ ಮಗು ಉಳಿಯುತ್ತಾ ಸಾಯುತ್ತಾ? ಇದ್ರೆ ಇರ್ತಾರೆ, ಹೋದ್ರೆ ಹೋಗ್ತಾರೆ. ಏಯ್, ಬಾಯಿ ಮುಚ್ಕೋತೀಯಾ ಇಲ್ಲ ಹಲ್ಲುದ್ರಸ ನಿಂಗೆ? ನಾನೇನಂದೆ? ಏನಾದ್ರೂ ಒಂದಾಗತ್ತೆ ಅಂತಂದೆ. ಅದನ್ನ ನೀನು ಹೇಳದೇ ಇದ್ರು ಆ ವಿಷಯ ನಮ್ಗೆ ಗೊತ್ತಾಗತ್ತಮ್ಮ. ಏ ಗಂಟೆಯಮ್ಮ, ನಶೆ ಹಾಕೋರ್ತಾರ ಪದೇ ಪದೇ ಉಸಿರನ್ ಮೇಲೆ ಕೇಳ್ಕೋಬೇಡ. ಆತ್ಮ ಇದೆ. ಇದೆ ಅಂತ ಹೇಳೋದಲ್ಲ, ತೋರಿಸ್ಬೇಕು. ಏಯ್, ಇಂಥವ್ರ ಜೊತೆ ಪರೀಕ್ಷೆ ತಮಾಷೆ ಎಲ್ಲ ಮಾಡಬಾರ್ದು ಕಣೆ. ಮೊದಲು ಅವಳಿಗೆ ಹೋಗಕ್ಕೆ ಹೇಳಿ. ಅಯ್ಯ, ಆ ದೊಡ್ಡಮ್ಮನ ಆತ್ಮ ಎಲ್ಲಿದೆ ಅಂತ ಇವ್ರು ಬಂದು ತೋರಿಸ್ತೀನಿ ಅಂದಾಗ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇರ್ಬೇಕು ಮಾವ. ಹೋಗು ಅಂತ ಹೇಳ್ತಾ ಇದ್ದೀರಲ್ಲ. ಹಾ, ಅಷ್ಟು ಮರ್ಯಾದೆನ ಕೊಡೋ ಅವಶ್ಯಕತೆ ಏನಿಲ್ಲ. ಏನೇನೋ ಮಾತಾಡಿ ಸಿಕ್ಕಿದ್ದನ್ನ ದೋಚ್ಕೊಂಡು ಹೋಗಿ ಬರ್ತಾರೆ ಇಂಥವ್ರೆಲ್ಲ. ಗಂಟೆ ಅಮ್ಮನ್ನೇ ಅನುಮಾನಿಸ್ತಿದ್ಯಾ? ಆತ್ಮನ ತೋರ್ಸಿದ್ರೆ ಅವಾಗ ನಂಬ್ತಿ ಅಲ್ವಾ? ತೋರ್ಸು ಮತ್ತೆ, ಆಗ ಇವ್ರಿಗೂ ಸಮಾಧಾನ ಆಗುತ್ತೆ. ಓಂ ಹ್ರೀಂ ಹ್ರೀಂ ಬಂ ಬಂ ಹ್ರೀಂ ಹ್ರೀಂ ಸ್ವಾಹಾ. ರಕ್ತ ಚಾಮುಂಡಿ, ಆತ್ಮ ಇರೋ ದಾರಿ ತೋರ್ಸು. ನಾಯನಕ್ಕ, ನನ್ನನ್ನು ಹಿಡ್ಕೊಂಡು ಬಿಡ್ತಾರೆ ಇವರು. ಅಯ್ಯಪ್ಪ, ಲೇ ಇವಳೆ. ವಿಳ್ಳೆದೆಲೆ ಆ ಕಡೆ ಹೋಗ್ತಾ ಇದೆ. ಗಾಳಿಗೆ ಹೋಗಿರುತ್ತೆ ಬ್ರೋ, ಅದಕ್ಕೆ ನೀನೇನು ಗಾಬರಿ ಆಗ್ಬೇಡ. ಅಲ್ಲ, ಗಾಳಿ ಎಲ್ಲಿದೆ ರೀ?
ಆತ್ಮ ಆ ಕಡೆ ಇದೆ. ಲೈಟ್ ಹೌಸ್ ಅಯ್ಯಮ್ಮ ನಮ್ ಗಾಯತ್ರಿ ಏನಾದ್ರು ಆಟ ಆಡ್ಕೊಂಡು ಆ ಕಡೆನೆ ಹೋಗಿದಾಳ. ಗಣ 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 ಆತ್ಮ ಬಚ್ಚಿಟ್ಕೊಂಡಿದ್ರು ಅದನ್ನ ಹೊರಗ್ ತರ್ಸೋಕೆ ನಾನಿರೋದು. ನೀಲಿ ತಲೆ ಮೇಲೆ ಮಗು ಬಟ್ಟೆ ಬಿತ್ತು. ಗಾಳಿಗೆ ಬಿದ್ದಿರತ್ತೆ ಬಿಡಕ್ಕ. ಇಲ್ಲಿವರೆಗೂ ಗಾಳಿ ಇಲ್ಲ ಅಂತಿದ್ರೆ ಈಗ ಬಟ್ಟೆ ಬಂದು ಬಿದ್ದಿದ್ದಕ್ಕೆ ಏನು ಹೇಳ್ತೀರಾ? ಅಯ್ಯ, ಬಟ್ಟೆಲೇನಿದ್ಯೋ ಆತ್ಮ ಹಿಡಿಯೋದ್ರಲ್ಲಿದೆ ಕಣೋ ಎಲ್ಲಾನು. ವೀಳ್ಯದೆಲೆ ಮುಂದಕ್ಕೆ ಹೋಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಲ್ಲ ಗಂಟೆ ಅಮ್ಮ. ಮತ್ತೆ ಆತ್ಮ ಎಲ್ಲಿದೆ? ಇಲ್ಲೇ ಎಲ್ಲೋ ಇದೆ ಅಂತ ಅನುಮಾನ ಆಗ್ತಿದೆ ತಿಲೋತ್ತಮ್ಮ. ಹಾಗಾದ್ರೆ ನೋಡಿ, ಹಿಡಿದು ಎಲ್ರಿಗೂ ತೋರಿಸಿ. ದೊಡ್ಡಮ್ಮನ ಹಿಡ್ಕೋತೀರಾ? ದೊಡ್ಡಮ್ಮ ಅನ್ಕೊಂಡ್ರೆ ಸೆಂಟಿಮೆಂಟು, ಅದೇ ಆತ್ಮ ಅಂತ ಅನ್ಕೊಂಡ್ರೆ ಇರಲ್ಲ ಅಟ್ಯಾಚ್ಮೆಂಟು. ನಿನ್ ತಲೆ ಹೋಗ ಒಳಗೆ. ಯಾಕೆ ಕೋಪ ಬರಿಸ್ತ್ಯಾ? ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅಪಾರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಮೊದಲು ಇವ್ರು ಮಾಡೋದನ್ನ ನಿಲ್ಸಿದ್ರೆ ಚೆನ್ನಾಗಿರುತ್ತೆ. ಅಯ್ಯ, ಇಲ್ಲಿವರೆಗೂ ಬಂದ್ಮೇಲೆ ಹಿಂದೆ ಹೋಗ್ಬಾರ್ದು ಮಾವ. ಆತ್ಮ ಇಲ್ಲೇ ಇದ್ರೆ ಹಿಡೀರಿ ಗಂಟೆ ಅಮ್ಮ. ಕಂದ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ಕಂದ? ಗಂಟೆ ನೋಡಿ ಹೆದರ್ಕೋತಾ ಇದ್ದಾಳೆ ಪಾಪ. ಗಾಯತ್ರಿ ಪುಟ್ಟ, ಬಾ ಇಲ್ಲಿ. ಗಂಟೆ ಅಮ್ಮನ ಗಂಟ್ಲಲ್ಲಿ ಸೌಂಡೇ ಬರ್ತಿಲ್ಲ ಅನ್ಸುತ್ತೆ. ಏನಾಯ್ತು ಅಂತಿದ್ದಾಳಲ್ಲ? ನೀರ್ ಬೇಕೇನೋ? ದೊಡ್ಡವ್ರಲ್ವಾ, ವಯಸ್ಸಾಗಿದೆ, ಶಾಕಿಗೆ ಹೀಗಾಗಿರ್ಬೇಕು. ಶಾಕಲ್ಲಿದಾರೇನೋ? ನೀರು ತಗೊಳ್ಳಿ. ಬೇಡ, ಹಾ 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 ಆತ್ಮ ಆತ್ಮ ಆತ್ಮ
ಹಾ ಆತ್ಮ ಆತ್ಮ ಹೌದು, ಆತ್ಮ ಇದೆ, ಆತ್ಮ ಇದೆ, ಆತ್ಮ ಇದೆ.